ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ತುಂಬ ದಿನ ಆಯಿತು ಈ ಥರ ಬೆಳಿಗ್ಗೆ ವೀಡಿಯೋನ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ. ಸೊ ಇವತ್ತಿಂದ ಬೆಳಿಗ್ಗೆ ಟೈಮು ನಾನು ಬೇಗ ಎದ್ಬಿಟ್ಟು ಕೆಲಸಗಳು ಶುರು ಮಾಡೋಣ ಇನ್ನು ಅಂತ ಡೈಲಿ ನಾನು ಆಮೇಲೆ ಶುರು ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಲೇಟ್ ಆಗೋಗುತ್ತೆ. ಅದಕ್ಕೆ ಬೆಳಿಗ್ಗೆ ಇವತ್ತು ಎದ್ದಿದ ತಕ್ಷಣ ನೀರು ಬಿಟ್ಟಿದ್ರು. ಸೊ ಎದ್ಬಿಟ್ಟು ಈಗ ನೀರು ಇಟ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬರ್ಸು ಬರ್ತಾಯಿದ್ದಾರೆ, ಲೈಕ್ಸು ಮಾಡ್ತಾಯಿದ್ದಾರೆ, ಇಷ್ಟಪಡ್ತಾರೆ ನನ್ನ ವೀಡಿಯೋ ಅನ್ನೋದು ಅದ್ರ ಮುಖಾಂತರ ನನಗೆ ತಿಳಿಯುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾಯಿದ್ದೀನಿ. ಇದೊಂದು ಚಿಕ್ಕ ಹೆಲ್ಪ್ ಮಾಡಿ ಅಷ್ಟೇ ನನಗೆ. ಹಾಗೆ ನಾವು ಅಮ್ಮವ್ರ ಮನೆ ಹತ್ರ ಹೋಗೋಣ ಅಂತ ಬಂದರೆ ಇಲ್ಲಿ ಆಗಲೇ ಹಸುಗಳಿಗೆಲ್ಲ ಫೀಡ್ ಇಟ್ಟಿದ್ರು. ಆ ಕಡೆ ರೋಜನು ಮತ್ತು ಮೂರ್ತಿ ಇಬ್ಬರೂ ಹಾಲು ಕರಿತಾ ಇದ್ರು. ಇನ್ನೇನು ಡೈರಿಗೆ ಬೇಗ ಟೈಮ್ ಆಗುತ್ತೆ. ಇವನು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹಾಲು ಕರೆದ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆನೇ ಎದ್ಬಿಡ್ತಾರೆ ಇವರು ಈ ನಡುವೆ. ಸೊ ಎದ್ಬಿಟ್ಟು ಈ ಸಗಣಿ ಎಲ್ಲ ಎತ್ತಾಕೊಂಡು, ಇವತ್ತು ಸಗಣಿನೇ ಎತ್ತಾಕಿಲ್ಲ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟವ್ರು ಈ ಚಳಿಗೆ. ಹಾಗಾಗಿ ಸಗಣಿ ಎಲ್ಲ ಹಂಗೆ ಇತ್ತು. ಫಸ್ಟ್ ಹಾಲು ಕರೆದ್ಬಿಟ್ಟು ಆಮೇಲೆ ಸಗಣಿ ಎತ್ತಾಕ್ತೀನಿ ಅಂತ ರೋಜಾ ಹೇಳ್ತಾ ಇದ್ಲು. ಹಾಗೆ ಮಾತಾಡ್ತಾ ನಿಂತಿದ್ದೆ. ನಮ್ಮ ಪಾರು ಏನು ಮಾಡ್ತಾವಳೆ, ಈ ರಾತ್ರಿ ಟೈಮ್ ಕಟ್ಟಾಗ್ತಾ ಇಲ್ಲ ನಾನು. ಸೊ ಬಂದುಬಿಟ್ಟು ಹಸುಗಳಿಗೆ ಕಟ್ಟಿರೋಂಥ ಹಗ್ಗಗಳೆಲ್ಲ ಬಾಯಲ್ಲಿ ಕಚ್ಚಿಬಿಟ್ಟು ಅದೆಲ್ಲ ತುಂಡು ಮಾಡಿಬಿಟ್ಟು ಬರ್ತೈತೆ. ಅದನ್ನು ಇವ್ರು ಫಾಲೋ ಮಾಡಿ ಕಂಡ್ಕೊಂಡವ್ರೆ. ಹಸುಗಳೇ ಕಿತ್ತಾಕ್ತವೆ ಅಂತಂದು ಇವ್ರು ಬೈಕಂತ ಇದ್ರು ನಮ್ಮಮ್ಮವರು. ಆದರೆ ನಮ್ಮ ಪಾರುನ ಸಖತ್ತಾಗೆ ಬೈದು ಕಳಿಸಿದ್ರು ನಮ್ಮ ಮನೆಗೆ. ನಮ್ಮ ಪಾರು ಫುಲ್ ಕಂಪ್ಲೇಂಟ್ಸ್ ಹೇಳಿದ್ಲು ಬಂದು ನನ್ನ ಹತ್ರ. ಸೊ ನಾನು ಜಗಳಕ್ಕೆ ಹೋಗಿದ್ದೆ ನಮ್ಮ ಅಮ್ಮನ ಮೇಲೆ. ಏನಮ್ಮ ನಮ್ಮ ಪಾರುನ ಬೈದಂತೆ ಅಂತಂದು ಬಂದು ನಮ್ಮ ಪಾರು ಕಂಪ್ಲೇಂಟ್ ಹೇಳ್ತಾಳೆ ಅಂತಂದು ಹೇಳಿದ್ರೆ ನಮ್ಮ ಅಮ್ಮವರೆಲ್ಲ ನಗ್ತಾಯಿದ್ರು. ಸೊ ಹಾಗೆ ಭಾಳ ಇದು ಬುದ್ಧಿ. ನಾನು ಅವ್ರೇನಾದರೂ ಬೈದ್ರೆ ನನ್ನ ಹತ್ರ ಬಂದು ಹೆಂಗೆ ಹೇಳ್ತಾ ಇರ್ತಾಳೋ. ಸೊ ಅದು ನಾನು ಅರ್ಥ ಮಾಡ್ಕೋಬೇಕು. ಆ ಥರ ಭಾಳ ಪ್ರೀತಿ ಕೊಡುತ್ತೆ ನಮ್ಮ ಪಾರು ಅಂತದ್ದು. ಫುಲ್ಲು ನಾನು ಅವ್ರ ಅಮ್ಮನ ಥರನೇ ಅನ್ನೋ ಥರ ಫೀಲ್ ಮಾಡ್ಕೊಳುತ್ತೆ. ಸೊ ಹಾಗೆ ನಮ್ಮ ಪಾರನ್ನ ಸ್ವಲ್ಪ ಸಮಾಧಾನ ಮಾಡೋ ಅಷ್ಟರಲ್ಲಿ ನಮ್ಮ ನಿತಿನ್ ಸ್ವಾಮಿ ಬಂದರು ಮನೆ ಹತ್ರ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ನಿತಿನ್ ಸ್ವಾಮಿನೇ ತೋರಿಸಲಿಲ್ಲ ವೀಡಿಯೋದಲ್ಲಿ ಅಂತ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಬಂದಿಲ್ಲಿ ಕೂತಿದ್ರು. ಯಾಕೋ ಪಿಂಪಲ್ಸು ಭಾಳ ಆಗಿಬಿಟ್ಟಿದೆ ಮುಖದ ಮೇಲೆ. ಹಾಗೆ ನಾನು ಹೇಳ್ದೆ ಕ್ರೀಮ್ಸ್ ಏನೋ ಹಚ್ಬಾರ್ದು ಈಗ ಅಂತಂದು ಹೇಳ್ಬಿಟ್ಟು, ವಿಭೂತಿ ಇರುತ್ತಲ್ಲ ಅವರು ಹಣೆಗೆ ಹಚ್ಕೊಳ್ಳೋ ಅಂಥದ್ದು, ಅದನ್ನೇ ತಗೊಂಡು ಮುಖಕ್ಕೆಲ್ಲ ಹಚ್ಕೊತಾ ಇದ್ದಾರಂತೆ ಡೈಲಿ ಸ್ವಾಮಿಯರು. ಹೋದರು ಅವರು. ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವರು ಸನ್ನಿಧಾನದ ಹತ್ರ ಹೋಗ್ತೀವಿ ಅಂತಂದು ಹೋದರು. ಅವ್ರು ಹೋದ್ಮೇಲೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಈಗ ಹೊರಗಡೆದೆಲ್ಲ ಸ್ವಲ್ಪ ಈ ಗಾಳಿ ಇದಕ್ಕೆಲ್ಲ ಹೊರಗಡೆದು ಸ್ವಲ್ಪ ಪೊರೆ ಎಲ್ಲ ಕಟ್ಬಿಡ್ತು ಬಾಗ್ಲ ಹತ್ರ, ಶೀಟ್ ಹತ್ರ ಎಲ್ಲನೂ. ಅದಕ್ಕೆ ನಾನು ಧೂಳು ತೆಗಿಯೋ ಕಡ್ಡೀಲಿ ಈಗ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ತೆಗಿತಾ ಇದ್ದೀನಿ. ಇದು ಹೊರಗಡೆ ಇದ್ದರೆ ಸ್ವಲ್ಪ ಈ ಧೂಳಿಗೆ ಶೀಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಪೊರೆ ಎಲ್ಲ ಜಾಸ್ತಿ ಇರುತ್ತೆ ಮನೆಯಲ್ಲಿ. ಹಾಗಾಗಿ ನನಗೆ ವಾರದಲ್ಲಿ 2-3 ಸಾರಿ ಈ ಥರ ಕ್ಲೀನ್ ಮಾಡ್ತಾನೆ ಇರಬೇಕು. ಅದರಲ್ಲಿ ವೀಡಿಯೋಸ್ ಕೆಲಸದಲ್ಲಿ ಬೇರೆ ಬ್ಯುಸಿಯಾಗಿರ್ತೀನಿ. ಸೊ ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಈ ಥರ ಕೆಲಸಗಳು ಸ್ವಲ್ಪ ಡಿಲೇ ಮಾಡಿರ್ತೀನಲ್ಲ. ಹಾಗಾಗಿ ಇನ್ನು ಬಂದಿರೋರು ಯಾರಾದರೂ ಮನೆ ಹತ್ರ ಬಂದರೆ ಏನು ಅಂದ್ಕೊತಾರೆ ಅಂತ ಇವತ್ತು ಸ್ವಲ್ಪ ಹೊರಗಡೆದೆಲ್ಲ ತೆಗೆದುಬಿಟ್ಟು ಧೂಳು ಕ್ಲೀನಾಗಿ ಇದು ಮಾಡೋಣ ಅಂತ. ಇಲ್ಲಿ ನಾವು ಬೇವಿನ ಕಡ್ಡಿ ಸಿಕ್ಸಿದ್ವಿ. ಅದು ಫುಲ್ ಒಣಗಿಬಿಟ್ಟು ಇಲ್ಲೆಲ್ಲ ಇದೆಲ್ಲ ಎಲೆ ಎಲ್ಲ ಉದುರೋದು ಹಂಗೆ ಮಾಡ್ತಾಯಿತ್ತು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕಿತ್ತು ಆ ಕಡೆ ಹಾಕ್ಬಿಟ್ಟೆ. ಆ ಸಂದಿಲ್ ಸಿಕ್ಕಾಕೊಂಡ್ರದೆಲ್ಲ ನೀಟಾಗಿ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಆ ರೀತಿ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಹೊರಗಡೆದೆಲ್ಲ ತೊಳೆಯೋಣ ಅಂತ. ಸೊ ಹೊರಗಡೆ ಧೂಳೆಲ್ಲ ತೆಗೆದುಬಿಟ್ರೆ ಈ ಥರ ಪೊರೆ ಧೂಳು ಎಲ್ಲನೂ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬಂದಿದ್ದ ತಕ್ಷಣ ಮನೆಯೇ ಅಲ್ಲ ನೋಡೋದು ಯಾರಾದರೂ ಆಗಲಿ. ಸೊ ಆ ರೀತಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನನಗೊಂದು ಸಮಾಧಾನ. ಮತ್ತು ವಾರದ ದಿನವೂ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಆದ್ರೂ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಆ ಥರ ಜಾಸ್ತಿ ಇರುತ್ತೆ. ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು. ಅಷ್ಟರಲ್ಲಿ ಅದೆಲ್ಲ ತೆಗೆದುಬಿಟ್ಟು ಕಸ ಹೊಡೆದು ಎತ್ತಾಕಿ ನೀಟಾಗಿ ಈಗ ಹೊರಗಡೆದೆಲ್ಲ ತೊಳೆಯೋಣ ಅಂತ. ಹೊರಗಡೆ ಅದು ಸ್ವಲ್ಪ ಗಲೀಜೆಲ್ಲ ನೆಲ ಇರೋದು ಆ ರೀತಿ ಅಲ್ಲ. ಸೊ ಅದು ಅವರು ಗಾರೆ ಮಾಡಿರೋದೇ ಆ ರೀತಿ ಮಾಡಿದ್ದಾರೆ ಎಲ್ಲನೂ. ಸೊ ಡೈಲಿ ತೊಳೆದ್ರೂ ಅದೇ ಕಲರೇ ಅದೇ ರೀತಿ ಇರ್ತದೆ, ಯಾಕೋ ಏನೋ ಗೊತ್ತಿಲ್ಲ. ಸೊ ಅದು ರೆಡಿ ಮಾಡಬೇಕಾದ್ರೆ ಆ ರೀತಿ ಮಾಡಿದ್ದಾರೆ ಅಂತಂದು ಹೇಳ್ತಾರೆ. ನಾವು ಸುಮ್ಮನೆ ಪ್ಲೈನಾಗಿ ಮಾಡಿಸ್ಬೇಕಾಯಿತು, ಅವಾಗ ಈ ರೀತಿ ಮಾಡಿಸ್ಬಿಟ್ಟು ಅದೆಲ್ಲ ಫುಲ್ಲು ಅದೇ ರೀತಿ ಗಲೀಜು ಥರ ಕಾಣಿಸ್ತಾನೆ ಇರುತ್ತೆ. ನೋಡೋಣ, ಸ್ವಲ್ಪ ದಿನ ಹಿಂಗೆ ಮೇಂಟೈನ್ ಮಾಡಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ನಮಗೆ ಸಡನ್ನಾಗಿ ಬೇರೆ ಚೇಂಜ್ ಮಾಡಿಸ್ಕೋಬೇಕಂದ್ರೂ ಅಂದ್ಕೊಳಂಗೆ ಏನೂ ಆಗೋಲ್ಲ ಅಂತಾರಲ್ಲ, ಹಾಗೆ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಇರಬೇಕು, ಬರಬೇಕು ಅಂತಾರೆ. ಅದು ನಿಜಾನೇ. ಹಾಗೆ ನೋಡಿ ಹೊರಗಡೆ ಇನ್ನೇನು ಇದೆಲ್ಲ ತೊಳೆದ್ಬಿಟ್ಟು ಈಚೆ ಕಡೆದೆಲ್ಲ ತೊಳೆದ್ಬಿಡ್ತೀನಿ ಒಂದೇ ಸಲ. ಇನ್ನು ನಾನು ಮಧ್ಯೆ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇದು ತೊಳಿತಾ ಮತ್ತು ಹೊರಗಡೆದೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಇದು ಲೆಂತಿ ಆಗಿಬಿಡುತ್ತೆ. ಮತ್ತು ನನಗೆ ಟ್ರೈಪಾಡಲ್ಲಿ ಇಟ್ಕೊಂಡೆ ಇವತ್ತು ವೀಡಿಯೋ ಮಾಡ್ಕೊತಾರದು ನಾನು. ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು, ಹಾಗಾಗಿ ಅವರು ಕೆಲ್ಸಕ್ಕೆ ಹೋದರು. ಸೊ ಇನ್ನು ವೀಡಿಯೋ ತಕ್ಕೊಡೋರು ಹೆಲ್ಪ್ ಮಾಡೋರು ಯಾರೂ ಇಲ್ಲ. ನಾನೇ ಟ್ರೈಪಾಡಲ್ಲಿ ಇಟ್ಕೊಳ್ಳೋದು, ಯಾವಾಗಲೂ ಹೋಗೋದು, ಅದು ಆಗ್ತಾ ಇದೆಯಾ ಇಲ್ವೋ ಅಂತ ನೋಡೋದು, ಬರೋದು ಆ ರೀತಿ. ಹೊರಗಡೆ ಕೆಲಸ ಎಲ್ಲ ಮುಗಿಸ್ದೆ. ಈಗ ಒಳಗಡೆ ನೋಡಿ ಬರೋಷ್ಟರಲ್ಲಿ ಇದು ರಾತ್ರಿಯಿಂದ ಎಲ್ಲ ಕಿತ್ತು ಹಾಕಿದ್ದಾರೆ. ಸೋಫಾ ಕವರ್ಸ್ ಅಂತೆ, ಮಂಚದ ಇದು ದಿವಾನ ಕವರ್ಸ್ ಎಲ್ಲನೂ. ಅದನ್ನು ನೀಟಾಗಿ ಈಗ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ಸೊ ಒಂದಾದಮೇಲೆ ಒಂದು ಕೆಲಸ ರೆಡಿಯಾಗಿರುತ್ತೆ. ಮನೆ ಕೆಲಸ ಅಂದರೆ ಅಷ್ಟು ಸುಲಭ ಅಲ್ಲ ಮಾಡೋದು.
ಹಾಗೆ ಇದನ್ನೆಲ್ಲ ಜೋಡಿಸ್ಬಿಟ್ಟು ಮತ್ತೆ ಪಾತ್ರೆಗಳೆಲ್ಲ ರಾತ್ರಿಯಿಂದ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಹೇಳಿದ್ನಲ್ಲ, ಫುಲ್ ತಲೆನೋವು ಒಂಥರ ಭಾರ ಆಗಿಬಿಟ್ಟಿತ್ತು ತಲೆ ಎಲ್ಲ. ಅದಕ್ಕೆ ಸುಮ್ಮನೆ ಮಲಗಿಬಿಟ್ಟಿದ್ದೆ. ರಾತ್ರಿಯಿಂದ ಕೂಡಿಟ್ಟಿರೋ ಪಾತ್ರೆಗಳಿವು, ಬೆಳಿಗ್ಗೆ ರಾತ್ರಿ ಅದೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಹುಷಾರಿಲ್ಲದೆ ಇದ್ದಾಗ ಇನ್ನು ಮನೆಯಲ್ಲಿ ಯಾರೂ ಮಾಡೋ ಅಂಥವ್ರು ಇಲ್ಲ, ನಾನೇ ಸ್ವಲ್ಪ ಹುಷಾರಾದ್ಮೇಲೆ ನಾನೇ ಮಾಡ್ಕೋಬೇಕು. ಹಾಗಾಗಿ ನಮ್ಮಮ್ಮ ಇವರೆಲ್ಲ ತೊಳ್ಕೊಡ್ತೀವಿ ಅಂತ ಬರ್ತಾರೆ. ನನಗೆ ಯಾಕೋ ಅವ್ರ ಕೈಲಿ ಏನೂ ಕೆಲಸ ಮಾಡ್ಸೋಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಬೇಡ ತೊಳಿಬೇಡ್ರಿ ಅಂತಂದೇ ಹೇಳ್ಬಿಡ್ತೀನಿ. ಅದು ಗೊತ್ತಿಲ್ಲ ನನಗೆ, ಅದು ಯಾಕೋ ನಮ್ಮಮ್ಮವ್ರ ಕೈಲಿ ಏನಾದರೂ ಮಾಡ್ಸೋಣ ಮನೆ ಕೆಲಸ ಅಂದರೆ ಇಷ್ಟ ಆಗಲ್ಲ. ಸೊ ಏನೋ ಇನ್ನು ಅನಿವಾರ್ಯ ಮಾಡೋಕ್ಕೆ ಇಲ್ಲ ಅಂದಾಗ ಮಾತ್ರ, ಏನಾದರೂ ಫಂಕ್ಷನ್ನು ಹಬ್ಬಗಳು ಈ ರೀತಿ ಇದ್ದಾಗ ಮಾತ್ರ ಏನಾದರೂ ಸ್ವಲ್ಪ ಹಂಗೆ ಹೆಲ್ಪ್ ಮಾಡಿಸ್ಕೊತೀನಿ. ಪರವಾಗಿಲ್ಲ ಬಿಡಮ್ಮ, ನಿನ್ನ ಬೆಳಗ್ಗೆ ಸರಿ ಹೋಗುತ್ತೆ, ನಾನೇ ಮಾಡ್ಕೊತೀನಿ ಅಂತ ಪಾಪ ನಮ್ಮಮ್ಮನಿಗೆ ಹೇಳಿಲ್ಲ. ಡೇ ಫುಲ್ಲು ಅವರು ಹಸುಗಳೆಲ್ಲ ಮೇಯಿಸ್ಕೊಂಡು ಬರ್ತಾರೆ. ಸೊ ಅದರಲ್ಲಿ ನಾನು ಈ ರೀತಿ ಕೆಲಸ ಇಟ್ಟರೆ ಪಾಪ ಬೇಜಾರು ಮಾಡ್ಕೊತಾರೆ ಅಂತ ನಾನು ಏನು ಹೇಳೋಕ್ಕೋಗಲ್ಲ. ಮಾಡಿಕೊಡ್ತೀನಿ ಕೊಡು ಅಂದ್ರೂ ನಾನು ಕೊಡೋದು ಇಲ್ಲ. ಹಾಗೆ ಅದಕ್ಕೋಸ್ಕರ ನಾನೇ ಈಗ ಎಲ್ಲ ತೊಳೆದು ಬಿಟ್ಟು ಮತ್ತು ಸ್ನಾನಕ್ಕೆ ಒಂದು ಕಡೆ ಆಗಲೇ ನೀರು ಕಾಯಿಸಿನಿ, ಸ್ನಾನನೂ ಮಾಡ್ಕೋಬೇಕು. ಇದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಏನಾದರೂ ಸ್ವಲ್ಪ ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದರೆ ಅದು ಶೇರ್ ಮಾಡ್ಕೊತೀನಿ ರೆಸಿಪಿದು, ಅಂದರೆ ಅದೇನು ಟಿಫನ್ದು ಇಲ್ಲ ಅಂದರೆ ಇಲ್ಲ. ಈಗ ಸದ್ಯಕ್ಕೆ ಇವನ್ನೆಲ್ಲ ತೊಳೆದು ಬಿಡೋಣ ಫಸ್ಟು. ಇದೆಲ್ಲ ತೊಳೆದ್ರೇ ಸಮಾಧಾನ. ಅಡುಗೆ ಮನೆ ಸ್ವಲ್ಪ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಅದು ಒರೆಸ್ಕೊಬಿಟ್ರೆ ಆಮೇಲೆ ಸ್ವಲ್ಪ ಫ್ರೀ ಆಗುತ್ತೆ ಮೈಂಡು. ಇಲ್ಲಾಂದರೆ ಅದೇ ಗಜಿಬಿಜಿ ಥರ ಮನೆಯಲ್ಲಿ ಏನೂ ಕೆಲಸ ಆಗಿಲ್ಲ ಅಂದರೆ ಒಂಥರ ಇದು ಇರುತ್ತೆ ಮನಸ್ಸು. ಆ ಕಡೆ ವೀಡಿಯೋಗೂ ಇದು ಮಾಡ್ಕೋಬೇಕು ನಾನು, ಅದಕ್ಕೋಸ್ಕರ ಎರಡೂ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಮ್ಮ ಮನೆಯವರು ಬಂದಿದ್ದರು ಸ್ವಲ್ಪ ಊಟ ಮಾಡೋಗೋದಕ್ಕೆ, ಆವಾಗ ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ಅವರು ಅದನ್ನು. ಈಗ ಅದೆಲ್ಲ ಆಯಿತು. ನಾನು ಸ್ನಾನ ಮಾಡೋಕ್ಕೆ ಮುಂಚೆ ಈ ರೀತಿ ತಲೆ ಬಾಚೋದು ಅಭ್ಯಾಸ ನನಗೆ, ಅದಕ್ಕೆ ತಲೆ ಬಾಚ್ಕೊಂತ ಕೂತ್ಕೊಂಡಿದ್ದೀನಿ. ಈ ತಲೆ ಬಾಚಿಬಿಟ್ಟು ಸ್ನಾನಕ್ಕೆ ಹೋಗಬೇಕು. ಹಾಗೆ ನಿಮಗೆ ಒಂದು ಡ್ರೆಸ್ ಲಿಂಕ್ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಆ ಲಿಂಕ್ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಕೊನೆಯದಾಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೇನು ತಲೆಯೆಲ್ಲ ಬಾಚಿದ್ದಾಯಿತು. ಈಗ ಡ್ರೆಸ್ ಲಿಂಕ್ ಶೇರ್ ಮಾಡ್ಕೊತೀನಿ. ನನಗೆ ಈ ರೀತಿ ತಲೆ ಬಾಚ್ದೇ ಸ್ನಾನ ಮಾಡ್ಕೊಬಿಟ್ರೆ ಒಂಥರ ಏನೋ ತಲೆ ಒಂಥರ ಫ್ರೀಯಾಗಿರೋಲ್ಲ ಹೇರು, ಆ ಥರ ನನಗೆ ಫೀಲು. ಮುಂಚೆಯಿಂದ ಇದೇ ಅಭ್ಯಾಸ, ಸ್ನಾನಕ್ಕೂ ಮುಂಚೆ ಈ ರೀತಿ ತಲೆ ಬಾಚೋದು, ಸ್ನಾನ ಮಾಡ್ಕೊಳ್ಳೋದು, ಆ ರೀತಿ ಅಭ್ಯಾಸ. ಸೊ ನನ್ನ ರೀತಿ ಅಭ್ಯಾಸ ತುಂಬ ಜನಕ್ಕೆ ಇರುತ್ತೆ ಹೇಳ್ರಿ, ಯಾಕಂದರೆ ತುಂಬ ಜನದ ಹತ್ರ ಕೇಳ್ಪಟ್ಟಿದ್ದೀನಿ ನಾವು ಆ ರೀತಿನೇ ಮಾಡೋದು ಅಂತ. ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ. ಓಕೆ, ಈಗ ಡ್ರೆಸ್ ಲಿಂಕ್ ಕೊಡ್ತೀನಿ ನೋಡಿ. ಹಲೋ ಎಲ್ರಿಗೂ. ಸೊ ಈಗ ಒಂದು ಅರ್ಧ ಕೆಲಸ ಮುಗಿಸಿ ನೋಡಿ. ಸೊ ಬೆಳಿಗ್ಗೆಯಿಂದ ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ತಾ, ವೀಡಿಯೋನು ನಾನೇ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಲೇಟ್ ಆಯ್ತು ಇವತ್ತು. ಇನ್ನು ಸ್ನಾನ ಮಾಡಬೇಕು. ಈಗ ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಮೊನ್ನೆ ನಾವು ಒನ್ ಡೇ ಟ್ರಿಪ್ ಹೋಗಿದ್ವಲ್ಲ, ಸೊ ಅವತ್ತು ಹಾಕಿರುವಂಥ ಡ್ರೆಸ್ ಲಿಂಕು ಮತ್ತು ಸ್ಟ್ರಗ್ ಲಿಂಕು ಕೊಡಿ ನಮಗೆ ಅಂತಂದು ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾನು ಓಕೆ ಅಂತಂದು ಮಾತ್ರ ಆನ್ಸರ್ ಮಾಡಿದೆ. ನಾನು ಅವಾಗ ಕೊಡೋಕೆ ಹೋಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ವೀಡಿಯೋದಲ್ಲಿ ಹೇಳ್ಬಿಟ್ರೆ ಒಂದು ಹೆಲ್ಪ್ ಆಗಿಬಿಡುತ್ತೆ ಎಲ್ರಿಗೂ, ಮತ್ತೆ ಕೇಳೋ ಅವಶ್ಯಕತೆ ಇರಲ್ಲ, ನಾನು ಹೇಳೋ ಅವಶ್ಯಕತೆ ಇರಲ್ಲ. ಸೊ ವೀಡಿಯೋ ನೋಡ್ಬಿಡ್ತೀರಾ, ಅದರಲ್ಲಿ ತೊಗೊಂಡು ಆರಾಮಾಗಿ ಬುಕ್ ಮಾಡ್ಕೊತೀರಾ ನೀವು ಅಂತಂದು. ನಾನು ಇದು ಆನ್ಲೈನಲ್ಲೇ ತೊಗೊಂಡಿದ್ದು. ಹಾಗಾಗಿ ಅವತ್ತಿಂದ ಸುಮಾರು ಜನ ತುಂಬ ಚೆನ್ನಾಗಿದೆ ಕಲರು, ಮತ್ತು ಫಿಟ್ಟಿಂಗ್ ವೈಸ್ ಆಗಿರ್ಬೋದು ಎಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಈ ಥರದ ಡ್ರೆಸ್ ಪರ್ಚೇಸ್ ಮಾಡಬೇಕು ಹೇಳಿ ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ನೋಡ್ತಾ ಇದ್ದೆ ಹಾಗೆ, ಮೀಶೋ ಆಗಿರ್ಬೋದು, ಇಲ್ಲ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನು, ಇಲ್ಲ ಮಿಂತ್ರಾ, ಯಾವುದಾದ್ರೂ ಆಗಲಿ ಸರ್ಚ್ ಮಾಡ್ತಾ ಇರ್ತೀನಿ ಯಾವಾಗಲಾದ್ರೂ ಟೈಮ್ ಸಿಕ್ಕಿದಾಗ. ಸೊ ನನಗೇನಾದರೂ ಸ್ವಲ್ಪ ಪರವಾಗಿಲ್ಲ ಈ ಡ್ರೆಸ್ ತೊಗೋಬೋದು ಅಂದರೆ, ನಾನು ಸ್ವಲ್ಪ ಕಡಿಮೆ ಕಾಸ್ಟಲ್ಲೇ ನೋಡ್ತೀನಿ ಡ್ರೆಸ್ಸಸ್ ಎಲ್ಲನೂ. ತೊಗೋಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಅದು ವಿಶ್ ಲಿಂಕಲ್ಲಿ ಇಟ್ಕೊಬಿಟ್ಟು ಅವಾಗ ಯಾವಾಗಲಾದ್ರೂ ಬೇಕಾದಾಗ ಪರ್ಚೇಸ್ ಮಾಡ್ಕೊತೀನಿ. ಇದು ತುಂಬ ದಿನವೇ ಆಗಿತ್ತು. ಸೊ ಈಗ ನೋಡೋಣ ಹೇಗಿರುತ್ತೆ ಅಂತ. ಜಾಸ್ತಿ ಅಂದರೆ ನಾವು ನೋಡಿ ತೊಗೊಂಡ್ರೆ ಒಳ್ಳೆ ಕ್ವಾಲಿಟಿಯಲ್ಲಿರೋದೇ ಡ್ರೆಸ್ ಸಿಗುತ್ತೆ. ಸೊ ನಾವು ಯಾವುದಂದ್ರೆ ಅದು ಕಡಿಮೆ ಕಾಸ್ಟ್ ಅಂತಂದು ಹೇಳ್ಬಿಟ್ಟು ಯಾವುದಂದ್ರೆ ಅದೇ ತೊಗೊಳಕ್ಕೋದ್ರೆ, ಸೊ ಆಫರಲ್ಲಿ ಇದ್ದಾಗ ತೊಗೊಂಡ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮತ್ತು ಒಳ್ಳೆ ಕ್ವಾಲಿಟಿ ಡ್ರೆಸ್ಸಸ್ ಸಿಗುತ್ತೆ. ಇದು ಆಫರ್ ನಡೀತಾ ಇತ್ತು, ಹಾಗಾಗಿ ನಾನು ಇದು ತೊಗೊಂಡೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂಥರ ಪರ್ಪಲ್ ಕಲರ್ ಡ್ರೆಸ್, ಇದು ಭಾಳ ಚೆನ್ನಾಗಿದೆ. ಸೊ ನನಗೆ ಸ್ವಲ್ಪ ಈ ಚೈನೀಸ್ ಕಾಲರ್ ಅಂತಾರಲ್ಲ, ಇದು ಚೈನೀಸ್ ಕಾಲರೇ ಇದು. ಸೊ ಈ ಥರ ಕಾಲರ್ಸು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ. ಸೊ ಎಲ್ಲಾದರೂ ನಾವು ಜರ್ನಿ ಟೈಮ್ ಆಗಿರ್ಬೋದು, ಇಲ್ಲ ಔಟ್ಸೈಡ್ ಓಡಾಡಬೇಕಾದ್ರೆ ಈ ಥರ ಫುಲ್ ಕವರ್ ಇರೋದು ಮತ್ತು 3/4 ಸ್ಯಾಂಡ್ ಇರೋದು ಈ ಥರ ಹಾಕ್ಕೊಬಿಟ್ರೆ ಕಂಫರ್ಟಾಗಿರುತ್ತೆ. ಮತ್ತು ನಾವೇನಾದರೂ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಫೀಲ್ ಏನೂ ಇರಲ್ಲ. ಅದಕ್ಕೋಸ್ಕರ ನಾನು ಈ ಥರ ಡ್ರೆಸ್ಸಸ್ಸು ಲೈಕ್ ಮಾಡ್ತೀನಿ ಜಾಸ್ತಿ. ಸೊ ಇದಕ್ಕೆ ಇದು ಬಟನ್ಸ್ ಕೊಟ್ಟಿದ್ದಾರೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಸೊ ಈ ರೀತಿ ಫುಲ್ಲು ಬಟನ್ಸ್, ಫುಲ್ ನೀ ಲೆಂತ್ವರೆಗೂ ಬರುತ್ತೆ. ಸೊ ಫುಲ್ ಬಟನ್ಸ್ ಇದೆ. ಇಲ್ಲಿ ಕಟ್ ಥರ ಅಂದರೆ ಓಪನ್ನು ಭಾಳ ಚೆನ್ನಾಗಿರುತ್ತೆ ಇದು ಹಾಕೊಂಡಾಗ. ಸೈಡ್ ಫುಲ್ ಕವರ್ ಇರುತ್ತೆ, ಸೈಡ್ ಓಪನ್ ಇಲ್ಲ. ಸೊ ಇಲ್ಲಿ ಓಪನ್ನು, ಮತ್ತು ಇದು ರಿಮೂವಬಲ್ ಅಲ್ಲ, ಸುಮ್ಮನೆ ಸ್ಟೈಲಿಗೆ ಕೊಟ್ಟಿದ್ದಾರೆ ಅಷ್ಟೇ ಇದು ಬಟನ್ಸು. ಸೊ ರಿಮೂವ್ ಮಾಡೋಕ್ಕೆ ಬರಲ್ಲ ಇದು. ಸೊ ಇಲ್ಲಿ ಸ್ವಲ್ಪ ಭಾಳ ಓಪನ್ ಇದೆ. ಸೊ ನೋಡಿ ಇಲ್ಲಿ ನಮಗೆ ಹಾಕೋಕ್ಕೂ ತೆಗಿಯೋಕ್ಕೂ ಈಸಿ ಆಗುತ್ತೆ. ಸೊ ಆರಾಮಾಗಿ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು.
ಅಂದರೆ ಅವರ ಸೈಜ್ ಮೇಲೆ ಡಿಪೆಂಡ್ ಇರುತ್ತಲ್ಲ. ಸೊ ಆ ರೀತಿ ನಾನು ಯಾವುದೇ ಆಗಿರ್ಬೋದು ಎಸ್ ತಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಒಂದೊಂದು ಬ್ರ್ಯಾಂಡೆಡ್ ಆದರೆ ಎಸ್ಸು ನಾನು ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಇರಲಿ ಅಂತ ಸುಮ್ಮನೆ ಯಾಕೆ ಮತ್ತೆ ರಿಟರ್ನ್ ಮಾಡೋದು ಅದೇ ಆಗುತ್ತೆ ಅಂತ ನಾನು ಎಮ್ಮೆ ತೊಗೊಬಿಡ್ತೀನಿ. ಸೊ ಇದಂತೂ ಎಮ್ಮು ಸ್ವಲ್ಪ ದೊಡ್ಡದೇ ಆಯಿತು, ನನಗೆ ಆಲ್ಟ್ರೇಷನ್ ಮಾಡಿಸಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿಸಿದ್ದೀನಿ. ಹಾಗಾಗಿ ಎಸ್ ತೊಗೊಂಡಿದ್ರೆ ಕರೆಕ್ಟಾಗಿ ಆಗಿರೋದು. ಆದರೂ ಫಿಟ್ಟಿಂಗು ಎಲ್ಲ ಚೆನ್ನಾಗೇ ಬಂತು. ಹ್ಯಾಂಡ್ ನೋಡಿ ಈ ಥರ. ಸೊ ಇಲ್ಲಿ ಸ್ಟೈಲಾಗಿ ಈ ಥರ ಬಟನ್ ಈ ಥರ ಇದು ಕೊಟ್ಟಿದ್ದಾರೆ. ಸೊ ಇದು ಓಪನ್ ಇಲ್ಲ, ಸುಮ್ಮನೆ ಸ್ಟೈಲ್ಗೆ ಈ ಥರ ಮಾಡಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಒಳ್ಳೆ ಅಫಿಷಿಯಲ್ ಲುಕ್ ಥರ ಇರುತ್ತೆ. ಸೊ ಟಾಪ್ ಈ ರೀತಿ ಇದೆ. ಕ್ಲಾತ್ ಬಂದು ಸಾಫ್ಟ್ ಕಾಟನ್ ಟೈಪ್ ಇದೆ. ನಿಜ ಹಿಂಗೆ ಇಟ್ಕೊಂಡ್ರೆ ಮೆತ್ತಗೆ ಒಳ್ಳೆ ನಾವು ಹಾಕೊಂಡು ಜರ್ನಿ ಮಾಡಬೇಕಾದ್ರೆ ಅಂತೂ ಭಾಳ ಚೆನ್ನಾಗಿರುತ್ತೆ ಫೀಲು. ಸೊ ಇರಿಟೇಟ್ ಇಲ್ದಂಗೆ ತುಂಬ ಚೆನ್ನಾಗೇ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಕೋಡು ನಾನು ಮೀಶೋ ಅಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ಇದ್ರ ಕೋಡು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಸೊ ನೋಡ್ತಾ ಇರಿ, ಸ್ಕ್ರೀನ್ ಮೇಲೆ ಬರುತ್ತೆ. ಅದನ್ನು ತಗೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು ಆರಾಮಾಗೆ. ಸೊ ಇದು ನನಗೆ 490ಗೆ ಏನೋ ಸಿಕ್ತು ಈ ಡ್ರೆಸ್ಸು. ಮತ್ತು ಪ್ಯಾಂಟ್ ಬಂದುಬಿಟ್ಟು ಸ್ಟ್ರೈಟ್ ಕಟ್ ಅಂತಾರಲ್ಲ, ಸೊ ಆ ಥರ ಪ್ಯಾಂಟು. ಜಾಸ್ತಿ ಲೂಸ್ ಏನಿಲ್ಲ, ಸೊ ಮೀಡಿಯಮ್ ಲೂಸ್. ಈಗ ಜಾಸ್ತಿ ಫ್ರೀಯಾಗಿ ಇರೋ ಅಂಥ ಪ್ಯಾಂಟ್ಸ್ ಎಲ್ಲ ಬರುತ್ತಲ್ಲ ಆ ಥರ ಏನಿಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ಯಾಂಟ್ ಅಂತೂ. ಅಪ್ಪ ನಿಜ, ಟಾಪು ಅಷ್ಟೇ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟಿಚಿಂಗ್ ಮಾತ್ರ ಏನು ಹೆಸರಿಡೋ ಹಾಗೆ ಇಲ್ಲ, ಆ ರೀತಿ ಇದೆ. ಫಿಟ್ಟಿಂಗ್ ವೈಸ್ ಅಂತೂ ಭಾಳ ಚೆನ್ನಾಗಿ ಕೊರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೀವು, ನಿಮಗೂ ಗೊತ್ತಾಗುತ್ತೆ. ಇಲ್ಲ ನಾನು ಹಾಕ್ಕೊಂಡಿರೋದು ನೋಡೇ ತುಂಬ ಜನ ಕೇಳಿದ್ರಿ, ಅದಕ್ಕೋಸ್ಕರ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಡ್ರೆಸ್ ಬಗ್ಗೆ. ಇದು ಯಾವುದೇ ಥರ ಸ್ಪಾನ್ಸರ್ ವಿಡಿಯೋ ಅಲ್ಲ, ಹಾಗೆ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಬಿಡಿ. ಸೊ ನೀವು ತಗೋಬೇಕು ಅಂದರೆ ಆರಾಮಾಗಿ ತೊಗೊಳ್ಳಿ. ಇದರಲ್ಲಿ ಕಲರ್ಸು ತುಂಬ ಇದೆ. ಬ್ಲ್ಯಾಕ್ ಇದೆ, ಮತ್ತು ಮೆಂತ್ಯ ಕಲರ್ ಏನೋ ಇದೆ, ಪಿಂಕು ಇತ್ತೋ ಎಲ್ಲ ಗೊತ್ತಿಲ್ಲ. ಸೊ ಸುಮಾರು ಕಲರ್ಸ್ ಇದ್ದಾವೆ, ಗ್ರೇ ಕಲರ್ ಎಲ್ಲ ಇತ್ತು ನೋಡಿ. ನಾನು ಇದರಲ್ಲಿ ಪರ್ಪಲಲ್ಲಿ ತೊಗೊಂಡೆ, ನನಗೆ ಯಾಕೋ ಪರ್ಪಲ್ ಇಷ್ಟ ಆಯಿತು. ಸೊ ಕಲರ್ ವೈಸ್ ತುಂಬ ಚೆನ್ನಾಗಿದೆ, ಮತ್ತು ಫಿಟ್ಟಿಂಗು ಸ್ಟಿಚಿಂಗು ಎಕ್ಸಲೆಂಟ್ ಆಗಿದೆ. ನನಗಂತೂ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಹಾಗೆ ಈ ಶ್ರಗ್ ಲಿಂಕ್ ಅಂತೂ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಸೊ ಇದು ಈ ಥರ ಇದೆ ನೋಡಿ, ಶ್ರಗ್ಗು ಭಾಳ ಚೆನ್ನಾಗಿದೆ. ಸೊ ನನ್ನ ಡ್ರೆಸ್ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿತ್ತು. ಫುಲ್ಲು ಲೆಂತ್ವರೆಗೂ ಬರುತ್ತೆ, ಅಂದರೆ ನೀ ಲೆಂತ್ವರೆಗೂ ಬರುತ್ತೆ ಶ್ರಗ್ಗು. ಸೊ ಚಳಿಗೂ ಚೆನ್ನಾಗಿರುತ್ತೆ, ಇಲ್ಲ ಸ್ಟೈಲ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಪಿಂಕ್ ಒಂದು ತಗೊಂಡಿದ್ದೀನಿ, ಬ್ಲ್ಯಾಕ್ ಒಂದು ತಗೊಂಡಿದ್ದೀನಿ. ಸೊ ಇದು ನಾನು ಆನ್ಲೈನಲ್ಲೆಲ್ಲ ತಗೊಂಡಿದ್ದು, ನಾನು ನೈಋತಿ ಫ್ಯಾಷನ್ ಪಾವಗಡದಲ್ಲಿ ತಗೊಂಡಿದ್ದು. ಸೊ ನಾನು ಆಗಲೇ ಸುಮಾರು ವೀಡಿಯೋಸಲ್ಲಿ ಅಂದರೆ ಹಾಕ್ಕೊಂಡಿಲ್ಲ ಯಾವತ್ತೂ, ಒಂದು ಸಾರಿ ಶೇರ್ ಮಾಡಿದ್ದೆ ಒಂದು ವೀಡಿಯೋದಲ್ಲಿ ಈ ಶ್ರಗ್ಸ್ ಎಲ್ಲ ತೊಗೊಂಡೆ ಅಂತ. ಅದು ನೋಡಿರೋಕ್ಕಿಲ್ಲ ನೀವು, ಸ್ವಲ್ಪ ಜನ ಕೇಳಿದರೆ ಶ್ರಗ್ ಲಿಂಕ್ ಕೊಡ್ರಿ ಅಂತಂದು ಹೇಳ್ಬಿಟ್ಟು. ಇದು ಆನ್ಲೈನ್ ಶಾಪಿಂಗ್ ಅಲ್ಲ, ಇದು ಶಾಪಲ್ಲಿ ಹೊರಗಡೆ ತಗೊಂಡಿರೋದು ಅಂತಂಥದ್ದು. ನಿಮಗೆ ಬೇಕಾದರೆ ಪಾವಗಡದಲ್ಲಿ ನೈಋತಿ ಫ್ಯಾಷನ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ಕೇಳಿದ್ರೆ ಈ ಥರ ಶ್ರಗ್ಸ್ ಅಂದರೆ ಅವ್ರು ತರಿಸ್ಕೊಡ್ತಾರೆ, ಇಲ್ಲ ಅಂದ್ರೂ ತರಿಸ್ಕೊಡ್ತಾರೆ. ಸೊ ಆ ರೀತಿ ಇದು ಭಾಳ ಚೆನ್ನಾಗಿದೆಯಲ್ಲ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಡ್ರೆಸ್ಗಂತೂ ಈ ಶ್ರಗ್ಗು ಸಖತ್ ಕಾಣೋದು. ಸೊ ನಾನು ಚಳಿಗೆ ಅಂತಂದು ಹಾಕ್ಕೊಂಡಿದ್ದೆ, ಆದರೆ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿತ್ತು. ಎಲ್ಲರೂ ಕೇಳೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದು 490 ಡ್ರೆಸ್ಸು. ಈ ಶ್ರಗ್ಗು ನನಗೆ ಅಮೌಂಟ್ ಗೊತ್ತಿಲ್ಲ, ನಾನು ವೀಡಿಯೋಸ್ ಮಾಡೋಕ್ಕೆ ಹೋದಾಗ ಕೊಟ್ಟು ತೊಗೊಂಡಿರೋ ಅಂಥದ್ದು ಇದು. ಸೊ ಅದಕ್ಕೆ ಅಮೌಂಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಇರುತ್ತೆ 300, 400, 500 ಒಳಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ, ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಓಕೆ, ನೋಡಿದ್ರಲ್ಲ, ನಿಮಗೆ ಆ ಡ್ರೆಸ್ ಲಿಂಕು ಸಿಕ್ಕಿದೆ, ಕೋಡ್ ಅದು ಮೀಶೋಲ್ಲಿ ತಗೊಂಡಿರೋ ಅಂಥದ್ದು. ಸೊ ನನಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ತೊಗೊಂಡಾಗ ಈ ರೀತಿ ನಿಮ್ಗೆ ಇಷ್ಟ ಆಗಿ ಕೇಳಿದ್ರೆ ಮಾತ್ರ. ಸೊ ಕೇಳಿಲ್ಲ ಅಂದರೆ ಇನ್ನೇನಕ್ಕೆ ಸುಮ್ಮನೆ ಶೇರ್ ಮಾಡ್ಕೊಂಡ್ರೆ ಅದೇ ಇದು. ಸ್ವಲ್ಪ ಜನ ಹೇಳ್ತಾ ಇರ್ತೀರಾ ಬರೀ ಬಟ್ಟೆ ತಗೊತೀರಾ ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು. ಸೊ ನಾನು ಎಲ್ಲಾದರೂ ಹೋಗಬೇಕು, ಇಲ್ಲ ಏನಾದರೂ ಒಂದು ಅಕೇಶನ್ ಇದೆ, ಹಬ್ಬ ಇದೆ ಅಂದರೆ ಮಾತ್ರ ತೊಗೊತೀನಿ. ನನಗೆ ಹೇಳಿದಾಗೆ ನನಗೆ ಯೂಟ್ಯೂಬರ್ ನಾನು ಆಗಿರೋದ್ರಿಂದ ಸೊ ನನಗೆ ಇನ್ಸ್ಟಾಗ್ರಾಮಿಂದ ಪ್ರಮೋಷನ್ಗೂ ಬರ್ತಾ ಇರ್ತವೆ. ಸೊ ಶಾಪ್ ಅವರು ನಾನು ಪ್ರಮೋಷನ್ಗೆ ಅಂತ ಹೋದಾಗ ಅವರು ಕೊಡ್ತಾ ಇರ್ತಾರೆ ಫ್ರೀಯಾಗಿ. ಹಾಗಾಗಿ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ನಾನು ಎಲ್ಲನೂ ಅಮೌಂಟ್ ಕೊಟ್ಟೇನು ತೊಗೊತಾ ಇಲ್ಲ. ಸೊ ನಾವು ಎಲ್ಲ ಅಮೌಂಟ್ ಕೊಟ್ಟು ತಗೊಳಕ್ಕೂ ಆಗೋದು ಇಲ್ಲ. ಯಾವಾಗಲೂ ಆ ರೀತಿ ಬಟ್ಟೆ ತಗೊಳಕ್ಕೇನು ಯಾರಿಗೇನು ಹುಚ್ಚಿರಲ್ಲ. ಸೊ ಆದಷ್ಟು ನಾನು ಸ್ವಲ್ಪ ನನಗೆ ಫ್ರೀಯಾಗೆ ಬರ್ತವೆ ಬಟ್ಟೆಗಳು. ಅದರಲ್ಲಿ ಸ್ವಲ್ಪ ಇಟ್ಕೊತೀನಿ, ಸ್ವಲ್ಪ ನಮ್ಮ ರಿಲೇಷನ್ನು ಅಲ್ಲಿ ಇಲ್ಲಿ ಕೊಡ್ತಾ ಇರ್ತೀನಿ ಹಿಂಗೆ ಅಂತ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.